ಒಂದು ಶಾಪದಿಂದ ಹುಟ್ಟಿದ ಕತೆ, ಒಂದು ಸಣ್ಣ ಸಸಿಯಿಂದ ಬಂದ ಮುಕ್ತಿ ಮತ್ತು ಇವತ್ತಿಗೂ ಪೂಜೆ ಆಗುತ್ತಿರುವ ಆ ಒಂದು ಮರ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ. ಹಾಯ್, ಹಲೋ, ನಮಸ್ಕಾರ ಗುರುವೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ RJ ವ್ಲಾಗ್ಸ್. ಮಹಾಭಾರತ ಯುದ್ಧ ಮುಗಿದ ಮೇಲೂ ಒಂದು ಕತೆ ಜೀವಂತವಾಗಿ ಉಳಿದಿದೆ. ಶಾಪ, ಭಕ್ತಿ ಮತ್ತು ಮುಕ್ತಿ ಇವೆಲ್ಲ ಒಂದೇ ಜಾಗದಲ್ಲಿ ಸೇರಿದೆ. ಇದು ಶ್ರೀ ವಿದುರಾಶ್ವತ್ಥ ದೇವಸ್ಥಾನ. ಶ್ರೀ ವಿದುರಾಶ್ವತ್ಥ ದೇವಸ್ಥಾನವನ್ನು 11ನೇ ಶತಮಾನದಲ್ಲಿ ಮೊದಲಾಗಿ ನಿರ್ಮಿಸಲಾಗಿದೆ. ಕಾಲಕಾಲಕ್ಕೆ ದೇವಾಲಯದ ರಿನೋವೇಷನ್ ನಡೆದಿದ್ದರೂ ಇಲ್ಲಿನ ಮೂಲ ಆತ್ಮೀಯತೆ ಮತ್ತು ಆಧ್ಯಾತ್ಮಿಕ ಭಕ್ತಿ ಇವತ್ತಿಗೂ ಉಳಿದಿದೆ. ಈ ದೇವಾಲಯಕ್ಕೆ ಪ್ರವೇಶಿಸಿದ ತಕ್ಷಣ ನಮಗೆ ಕಾಣಸಿಗುವುದು ಒಂದು ವಿಶಾಲವಾದ ಮೈದಾನ. ಆ ಮೈದಾನದಲ್ಲಿ ನೂರಾರು ನಾಗ ದೇವರುಗಳು, ಇವು ನಾಗಾರಾಧನೆಗೆ ಸಂಬಂಧಿಸಿದೆ. ಈ ಮೈದಾನದಲ್ಲಿ ಮುಖ್ಯ ದೇವಾಲಯವೂ ಇದೆ. ಗರ್ಭಗುಡಿ ಒಳಗೆ ವಿಭಿನ್ನ ನಾಗ ವಿಗ್ರಹಗಳು ಮತ್ತು ಶಿವಲಿಂಗವನ್ನು ಭಕ್ತರು ಪೂಜಿಸುತ್ತಾರೆ. ಈ ದೇವಾಲಯದಲ್ಲಿ ಎಲ್ಲ ರೀತಿಯ ನಾಗದೋಷದ ಪರಿಹಾರದ ಸ್ಥಳವೆಂದು ನಂಬಲಾಗಿದೆ. ದೇವಾಲಯ ಪಕ್ಕದಲ್ಲೇ ನದಿ ಹರಿಯುತ್ತಿದ್ದು ಜಯಮಂಗಲ ನದಿ ಎಂದು ಕರೆಯುತ್ತಾರೆ. ವಿದುರಾಶ್ವತ್ಥ ಕತೆ ಪೌರಾಣಿಕ ಹಿನ್ನೆಲೆ ಏನೆಂದರೆ, ವಿದುರಾಶ್ವತ್ಥ ದೇವಸ್ಥಾನದ ಕತೆ ದುಃಖದಿಂದ ಆರಂಭವಾಗಿ ಭಕ್ತಿಯಿಂದ ಮುಕ್ತಿಗೆ ತಲುಪುತ್ತದೆ. ಒಮ್ಮೆ ಯಮಧರ್ಮರಾಜ ಒಂದು ಶಾಪದಿಂದ ಮಾನವನಾಗಿ ಜನಿಸಬೇಕಾಗಿತ್ತು. ಅವರು ಮಹಾಭಾರತದ ಕಾಲದಲ್ಲಿ ವಿದುರನೆಂಬ ಹೆಸರಿನಲ್ಲಿ ಕುರುವಂಶದ ರಾಜ ಧೃತರಾಷ್ಟ್ರನ ಸಭೆಯಲ್ಲಿ ಮಂತ್ರಿಯಾಗಿದ್ದರು. ಮಹಾಭಾರತ ಯುದ್ಧದ ಭಯಾನಕ ಘಟನೆಗಳ ನಂತರ ವಿದುರನ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ನೂರಾರು ಪ್ರಾಣ, ರಕ್ತದ ಸಮುದ್ರ, ಸಾವು ನೋವು ಕಂಡು ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಅವರು ಶ್ರೀಕೃಷ್ಣರನ್ನು ಭೇಟಿಯಾಗಿ ಅವರ ಮಾಯೆಯಲ್ಲಿ ಭಕ್ತಿಯಾಗಿ ಶರಣಾಗಿದ್ದರು. ಮುಕ್ತಿಗಾಗಿ ಶ್ರೀಕೃಷ್ಣನನ್ನು ಕೇಳಿದರು. ವಿದುರರು ಮುಕ್ತಿಗಾಗಿ ಕೇಳಿದ್ದಾಗ ಶ್ರೀಕೃಷ್ಣ ಅವರಿಗೆ ತೀರ್ಥಯಾತ್ರೆ ಹೋಗು ಎಂದು ಸಲಹೆ ನೀಡಿದರು. ಅದರಲ್ಲಿ ನದಿಯ ತೀರದಲ್ಲಿ ಸಂಧ್ಯಾ ವಂದನೆಯ ಮಾಡುತ್ತಿರುವಾಗ ವಿದುರರಿಗೆ ಒಂದು ಸಣ್ಣ ಸಸಿ ದೊರೆಯಿತು. ಅದು ಮೈತ್ರೇಯ ಮಹರ್ಷಿಗಳು ಆ ಸಸಿಯನ್ನು ಪೂಜಿಸುತ್ತಿದ್ದರು. ಆ ಸಸಿಯನ್ನು ವಿದುರರು ಪೂಜಿಸಿದರೆ ಮುಕ್ತಿ ದೊರೆಯುವುದೆಂದು ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ. ವಿದುರರು ಪೂಜೆ ಮಾಡಲು ಶುರು ಮಾಡುತ್ತಾರೆ. ಅಪಾರ ಭಕ್ತಿಯಿಂದ ಆ ಸಸಿಯನ್ನು ಪೂಜಿಸಿದರು. ಅವರ ಭಕ್ತಿಗೆ ಸಂತೋಷಗೊಂಡು ಬ್ರಹ್ಮ, ವಿಷ್ಣು, ಶಿವರು ವಿದುರನಿಗೆ ದರ್ಶನ ನೀಡುತ್ತಾರೆ ಹಾಗೂ ವಿದುರರಿಗೆ ಮುಕ್ತಿ ದೊರೆಯುತ್ತದೆ. ಅದೇ ಕಾರಣದಿಂದ ಈ ಸ್ಥಳಕ್ಕೆ ವಿದುರ ಅಶ್ವತ್ಥ ಎಂಬ ಹೆಸರು ಬಂದಿದೆ. ವಿದುರರು ಪೂಜಿಸಿದ ಅಶ್ವತ್ಥದ ಮರ ಇಂದು ಕೂಡ ನೀವು ದೇವಾಲಯದಲ್ಲಿ ಕಾಣಬಹುದು.
ಇದು ಇತಿಹಾಸದ ಜೀವಂತ ನೆನಪು. ಒಂದು ಶಾಪವು ನಿಜವಾದ ಭಕ್ತಿಯಿಂದ ಮುಕ್ತಿಯಾಗಿ ಮಾರ್ಪಾಡಾಗಬಹುದು ಎಂಬುದಕ್ಕೆ ವಿದುರಾಶ್ವತ್ಥ ಸಾಕ್ಷಿಯಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, RJ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ.